ಕಮಾನ್ ಕಾಕ್ರೋಚ್, ಕಾಕ್ರೋಚ್ ಜಿಂದಾಬಾದ್. ಇವತ್ತು ನೋಡ್ತಾ ಇದ್ದೀರಿ, ನಾವು ಎಲ್ಲರೂ ಕಾಕ್ರೋಚೆ. ಇವತ್ತು ನಾವು ಬಿಜಾಪುರ್ ಕರ್ನಾಟಕ ಕಾಕ್ರೋಚ್ ಎಲ್ಲ ಸಮುದಾಯದವರು, ಎಲ್ಲ ಕಾಮನ್ ಮ್ಯಾನ್. ಇವತ್ತು ಕಾಕ್ರೋಚ್ ಅಂದರೆ ಏನು ಹಾಗೂ ಕಾಕ್ರೋಚ್ ಯಾಕೆ ಹೊರಗೆ ಬಂತು ಅನ್ನೋದು ಎಲ್ಲರಿಗೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿದೆ. ಆದರೂ ಒಂದು ಸ್ವಲ್ಪ ಹೇಳಲಿಕ್ಕೆ ಬಯಸ್ತೇನೆ. ನಾವು ಹೆರಿಟೇಜ್ ಸಿಟಿ ಬಿಜಾಪುರ ಕರ್ನಾಟಕದಿಂದ ಮಾತಾಡ್ತಾ ಇದ್ದೇವೆ. ಕಾಕ್ರೋಚ್ ಈ ನಿರುದ್ಯೋಗ ಸಮುದಾಯ, ನಿರುದ್ಯೋಗ ವಿದ್ಯಾರ್ಥಿಗಳ ಸಮೂಹದಿಂದ ಕೂಡಿದ ಒಂದು ಹೆಸರು. ಅದು ಸುಪ್ರೀಂ ಕೋರ್ಟ್ CJI ಅವರು ನಮ್ಮ ನಿರುದ್ಯೋಗ ಜನತೆಗೆ ಕಾಕ್ರೋಚ್ ಒಂದು ಕಾರಣಕ್ಕೆ, ಒಂದೇ ಒಂದು ಕಾರಣಕ್ಕೆ ಈ ಕಾಕ್ರೋಚ್ ಒಂದು ಪೇಜ್ ಹುಟ್ಟುಕೊಂಡಿದೆ. ಇವಾಗ ಸದ್ಯಕ್ಕೆ ನೋಡ್ರಿ, ಇದು ಯಾಕೆ ಈ ನಮ್ಮ ಯುವ ಜನಾಂಗ ತುಂಬ ಆಕ್ರೋಶದಲ್ಲಿ ಇದೆ ಅಂದರೆ, ಸಿಸ್ಟಮ್, ಕರಪ್ಟ್ ಸಿಸ್ಟಮ್ ಸಂಬಂಧ ನಾವು ಹೋರಾಡಲು, ಬೀದಿಗೆ ಇಳಿದು ಹೋರಾಡಲು ಲೂಟ್ಖೋರ ರಾಜಕಾರಣಿಗಳಿಗೆ ಪಾಠ ಕಲಿಸಬೇಕಂತ ಹೇಳಿ ಈ ಒಂದು ಕಾಕ್ರೋಚ್ ಹುಟ್ಟಿಕೊಂಡಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಬಹಳ ಟ್ರೆಂಡ್ ನಲ್ಲಿದೆ. ಇಷ್ಟು ವರ್ಷದಲ್ಲಿ ಕಾಂಗ್ರೆಸ್ BJP ಫಾಲೋವರ್ಸ್ ಆಗದಿರೋ ಕಾರಣ, ಆದರೆ ಇದು ಕಾಕ್ರೋಚ್ ಜನತಾ ಪಾರ್ಟಿ ಇಷ್ಟು ಒಂದೇ ಕೆಲವು ಕಡಿಮೆ ಟೈಮ್ನಲ್ಲಿ 12 ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಸ್ಗೆ, 20 ಮಿಲಿಯನ್ ಕಡಿಮೆ ಇಷ್ಟು ಫಾಲೋವರ್ಸ್ ಮಾಡ್ತಾರಂತಂದ್ರೆ ನಮ್ಮ ಯುವ ಜನಾಂಗದಲ್ಲಿ ಎಷ್ಟು ಆಕ್ರೋಶದ ಅಂತೇಳಿ ನೀವು ಒಂದು ಸ್ವಲ್ಪ ಅದಕ್ಕೆ ಲೆಕ್ಕ ಹಾಕ್ಕೊಡ್ರಿ. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್, ಮೇನ್ ಜಡ್ಜ್ ಅವರು, ಮತ್ತೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಂಥ ಮಾತಾಡ್ತಾರೆ ಅಂತಂದ್ರೆ ಇದ್ರ ಕಾರಣ ಒಂದು ಜವಾಬ್ದಾರಿಯುತ ಲೀಡರ್ಶಿಪ್, ಪ್ರಧಾನಮಂತ್ರಿ ನಮ್ಮ ಇಂಡಿಯಾ ಇಲ್ಲ. ಯಾಕಂದ್ರೆ ಹೋಗಿ ಅವರು ಇಂಥ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವ್ರು ಇಂಥ ಎಲ್ಲ ನಗೆಪಾಟಿಗಳ ಕೆಲಸಗಳು ಮಾಡ್ತಾರಂತಂದ್ರೆ ಮತ್ತೆ ಇಲ್ಲಿದ್ದ ಮತ್ತೆ ಅದು ಮಾತಾಡೋರೇ ಅಲ್ಲ. ಮತ್ತೊಂದು, ಕಾಕ್ರೋಚ್ ಜನತಾ ಪಾರ್ಟಿಗೆ ನಮ್ಮ ಬಿಜಾಪುರದ ನಗರದ ಶಾಸಕರು ಪಾಕಿಸ್ತಾನ ಫೆಂಡಿಂಗ್ ಅಂತ ಇನ್ನು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಅವರು ನಾನು ಏನಂತಂದ್ರೆ, ನೀವು ಎಲ್ಲಿ ಹುಟ್ಟಿದ್ರಿ, ಯಾರಿಗೆ ಹುಟ್ಟಿದ್ರಿ ಅಂತ ಹೇಳಿದ್ರು ಕೂಡ ಇದು ನಮ್ಮ ಅಪ್ಪಂದೇನೋ ತಪ್ಪು ಇಲ್ದಿರುವಾಗ ಅದನ್ನು ಪಾಕಿಸ್ತಾನದೇ ಕೈಯವಾಡದ ಅಂತ ಹೇಳುವಷ್ಟ ಪೇಷನ್ಸ್ ಸೌಕರ್ಯ ಅದಾವು ಅಂತ ನಾನು ಹಿಂಗೆ ಅನಿಸ್ತದೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿದೊಳಗೆ ಒಂದು ಇವ್ರು ಏನು ಅಜೆಂಡಾ ಇಟ್ಟಿದ್ದಾರೆ, ನೋ ಪೋಸ್ಟ್ ರಿಟೈರ್ಮೆಂಟ್ ರಿವಾರ್ಡ್ಸ್. ಇದು ಸರಿ ಅದ ನೋಡ್ರಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಅವರು ಇಷ್ಟು ದೊಡ್ಡ ಹುದ್ದೆ ಒಳಗೆ ಹೋದ್ಮ್ಯಾಗ ಒಂದು ನೀವು ಸಂವಿಧಾನಿಕ ಮಾಡಿ ನೀವು ರಾಜ್ಯಸಭೆ ಮೆಂಬರ್ ಆಗ್ತೀರಿ, ಗವರ್ನರ್ ಆಗ್ತೀರಿ ಅಂತ ಇದೇನು ಅದ್ರದ್ದು ಪಾಯಿಂಟ್ ಆಫ್ ವ್ಯೂ ಇದು ಇಲ್ಲ. ಮತ್ತು ನೆಕ್ಸ್ಟ್ ವೋಟಿಂಗ್ ಒಂದು ಹೇಳಿದ್ದಾರೆ, 50% ರಿಸರ್ವೇಷನ್ ವುಮನ್. ನೋಡ್ರಿ, ನಮ್ಮದು ಭಾರತದ ಜನಸಂಖ್ಯೆಯಲ್ಲಿ 50% ಮಹಿಳೆಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಇದು 50% ರಿಸರ್ವೇಷನ್ ಕೊಡೋದಂತೂ ನ್ಯಾಯಯುತ ಆಗಿದೆ. ಇಂಡಿಪೆಂಡೆಂಟ್ ಮೀಡಿಯಾ ಇದೊಂದು ಮೇ ಬಿ ಆಗ್ಲಾರ್ದಂತ ಅನ್ನಿಸ್ತದೆ ಇದು. ಆದರೆ ಜನ್ಸಿಗಳು ನಾವು ಎದ್ದು ನಿಂತಿರು ಅಂತಂದ್ರೆ ಯಾವುದೇ ಆಗ್ಲಾರ್ದಂಥ ವಿಷಯ ಇಲ್ಲ. 20 years ಬ್ಯಾನ್ ಆನ್ ಪೊಲಿಟಿಕಲ್ ಡಿಫೆಕ್ಷನ್, 20 years ಇದಂತೂ ಭಾಳ ಇಂಪಾರ್ಟೆಂಟ್ ಅದ. ಈಗ ತತ್ವ ಸಿದ್ಧಾಂತಗಳದ್ದು ಏನೂ ಇದನ್ನೇ ಇಲ್ಲ, ವ್ಯಾಲ್ಯೂನೇ ಇಲ್ಲ. ಒಬ್ಬ JDSನಲ್ಲಿದ್ದವ BJPಗೆ ಹೋಗ್ತಾನೆ, ಕಾಂಗ್ರೆಸ್ನಲ್ಲಿದ್ದವ BJPಗೆ ಹೋಗ್ತಾನೆ, BJP ಇದ್ದವ ಮತ್ತೊಂದು ಪಾರ್ಟಿಗೆ ಹೋಗ್ತಾನೆ. ಆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಏನು ತತ್ವ ಸಿದ್ಧಾಂತದೊಳಗೆ ಏನು ಸಿಮಿಲಾರಿಟಿಗಳೇ ಇಲ್ಲ, ಇನ್ನೂ ಇಲ್ಲ. ಅಂದ್ಮೇಲೆ ಮತ್ತೆ ಇವ್ರಿಗೆ ಹೆಂಗೆ ಇವ್ರು ತತ್ವ ಸಿದ್ಧಾಂತಕ್ಕೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಮಾತು, ಇವರು ನಮ್ಮ ಇದರದಂತೂ ಆಯಿತು, ನಮ್ಮ ನಗರ ಶಾಸಕರು ರಾಹುಲ್ ಗಾಂಧಿ ಅವರಿಗೆ ಜೋಕರ್ ಅಂತ ಹೇಳಿ ಕರೀತಾರೆ. ಇವರು ಈ ಒಂದು ಭಾರತೀಯ ಜನತಾ ಪಾರ್ಟಿ ಒಳಗೆ ಇದ್ದು ಇದ್ರದ್ದು ಅವ್ರದ್ದು ಮೆಂಬರ್ಶಿಪ್ ಉಳಿಸೋದು ಇವ್ರ ಕೈಲಿ ಆಗಲಿಲ್ಲ. ಅಂದ್ರೆ ಇವ್ರಿಗೆ ಅದು ನಾಲಾಯಕ್ ಮನುಷ್ಯಾಗ ಈಗ ನಾವು ಶಾಸಕ ಮಾಡ್ತೀವಿ, ಒಂದು ಸಿಟಿ ಸುಧಾರಣೆ ಮಾಡೋದು ಅವನ ಕೈಲಿ ಆಗ್ಲಿಕ್ಕಿದ್ದಿಲ್ಲ. ಅಂತವ ದೇಶದ ಅಪೋಸಿಷನ್ ಲೀಡರ್ಗೆ ಜೋಕರ್ ಅಂತ ಕಳೆದ 4-5 ವರ್ಷದೊಳಗೆ ನೀವು ನೋಡಿರ್ಬೇಕು.
ಜೋಕರ್ ಅಂತಾವ್ ಮಾತುಗಳು ಯಾರು ಮಾತಾಡಾರ? ಜೋಕರ್ ಅಂತಾವು ಕಣ್ಣ ಮೂಗ ಅವರು ಮಿಮಿಕ್ರಿ ಮಾಡಿ ಮಾತಾಡೋದು ಯಾರು ಮಾಡ್ಯಾರ? ಇವನೇ ಮಾಡಿದ್ದ ಅದನ್ನ. ಯಾರು? ಬಸವನಗೌಡ ಪಾಟೀಲ್ ನಾಳೆ ಮಾಡ್ಯಾನ. ಎಲ್ಲರಿಗೂ ತಾನೇ ಮಾಡಿ ಎಲ್ಲರಿಗೂ ಜೋಕರ್ ಅಂತ ಹೇಳ್ತಾನವ. ಇನ್ನೊಂದು ಇದೊಂದು ಮೀಡಿಯಾ ಇದ್ರದಿಂದ ಒಂದು ನಮ್ಮ ನಾಯಕರಿಗೆ ಒಂದು ಮಾತು ಹೇಳಿಕ್ ಎಲ್ಲರೂ ತಮ್ಮ ಸ್ಟೇಟ್ಮೆಂಟ್ ಒಳಗೆ ಗೌಡ್ರು ಅವರು ಇವ್ರು ಅಂತ ಅವನಿಗೆ ಕಿಮ್ಮತ್ ಕೊಟ್ಟು ಮಾತಾಡಿದ್ರಿ. ಆ ಕಿಮ್ಮತ್ತಿಗೆ ಅವ ಲಾಯಕ ಇಲ್ಲ. ಅವನಿಗೂ ಡೈರೆಕ್ಟ್ಲಿ ನೀ ಗೌಡ ಅಂತ ಕರೀರಿ, ವೈದ್ಯರು ಪರವಾಗಿಲ್ಲ, ಅವ ಏನು ಶಾವಿಲ್ಲ ಏನೂ ಇಲ್ಲ. ಜನ್ಸಿಗಳದೊಳಗ ಭಾರತದ ಫ್ಯೂಚರ್ ಏನಿದೆ ಜನ್ಸಿ ಕೈಯಾಗೆ ಇದೆ ಅಷ್ಟೇ. ಈಗ ಇವರು ಈ ಥರ ಓಟ್ ಮನಿಪುಲೇಟ್ ಮಾಡ್ಲಿಕ್ಕತ್ತಾರಲ್ಲ, ಓಟ್ಲಿಂತ ಇವ್ರಿಗಂತೂ ಸೋಲ್ಸೋದಾಗಲ್ಲ. ಈಗ ಎಲ್ಲಿ ಮಠ ನೀವು ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಒಳಗೆ ನೇಪಾಳ ಒಳಗೆ ಹೆಂಗೆ ಆಯ್ತಲ್ಲ ಆ ಥರ ರೆವಲ್ಯೂಷನ್ ಆದ್ರೆ ಇಂಡಿಯಾದ ಸುಧಾರಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಆಸಿಫಿ, ಇವತ್ತು ಏನಾಗಿದೆ ಅಂದರೆ ಸಿಸ್ಟಮ್ಗೆ ಪ್ರಶ್ನೆ ಮಾಡಬಾರ್ದು ಟೋಟಲಿ. ಅಂದರೆ ಅವರಿಗೆ ಯಾರೂ ಪ್ರಶ್ನೆ ಮಾಡಬಾರ್ದು. ಎಷ್ಟು ಲೂಟಿ ಮಾಡ್ತಾರೆ, ಎಷ್ಟು ಬಲಾತ್ಕಾರಿಗಳು ಅದಾರೆ, ಅವ್ರು ಏನು ಬೇಕಾದ್ ಮಾಡೋದು ನಡೀತೈತಿ. ಬಟ್ ನಾವು ಸಿಸ್ಟಮ್ಗೆ ಪ್ರಶ್ನೆ ಮಾಡಬಾರ್ದು. ಈಗ ಎಕ್ಸಾಂಪಲ್ ನೋಡ್ರಿ, ಇವತ್ತು ಏನಾಗಿದೆ ಬಂಗಾಳದಲ್ಲಿ ಮೊಘಲಿ ಮಷಿನರಿ ಕೆಲಸ ಮಾಡಿದೆ. ಅಲ್ಲಿ ಜನರು ಓಟ್ ಹಾಕಿಲ್ಲ. ಅಲ್ಲಿ ಮಷಿನರಿ ಇವತ್ತು ಆ ಮೊಘಲಿಯನ್ನು ಗೆಲ್ಲಿಸಿದೆ ಮಮತಾ ಬ್ಯಾನರ್ಜಿ ಅವ್ರಿಗೆಲ್ಲ. ಅವರು ಈ ಮಷಿನರಿ, ಮೋದಿ ಮಷಿನರಿ ಹಾಗೂ ಮಷಿನರಿಗಳು ಈ ಎಲ್ಲ ಸೇರಿ ಕುತಂತ್ರದಿಂದ ಗೆದ್ದಿದ್ದಾರೆ. ಯಾಕೆ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ, ಇವತ್ತು ನೋಡಿ ಅವರಿಗೆ ಜನರದ್ದು ಓಟ್ ಬೇಕಾಗಿಲ್ಲ. ಜೀವಂತ ಇದ್ದ ಜನರ ಓಟ್ ಬೇಕಾಗಿಲ್ಲ. ಅವರಿಗೆ ಸತ್ತ ಹೆಣನು ಓಟ್ ಆಗ್ತೈತಿ ತೋರಿಸ್ತಾರೆ ಅವರು. ಅಂದರೆ ನಿಮ್ದು ಈಗೇನು ನಾವೇನು ಅವ್ರಿಗೆ ನಮ್ಮ ಓಟದ ಬೇಕಾಗಿಲ್ರಿ, ಅವ್ರಿಗೆ ಬೇಕಾಗೇ ಇಲ್ಲ. ಮಷಿನಿ ಹಾಕ್ತೈತಿ, ಅವರೇ ಆಟೋಮೆಟಿಕ್ ಹಾಕೋತಾರೆ ಅವರು ಓಟ್. ಅಂದರೆ ಈ ಟೋಟಲಿ ಏನು ಹೇಳಕ್ಕೆ ಬಯಸ್ತಿದ್ದಾರೆ ಅಂದರೆ, ನಿಮ್ಮ ಓಟ್ ನಮ್ಗೆ ಬೇಕಾಗೇ ಇಲ್ಲ. ಪಾಖಂಡ ಕುತಂತ್ರದಿಂದ ಇಡೀ ನಮ್ಮ ಭಾರತವನ್ನು ಗೆಲ್ಲಲು ಪ್ರಯತ್ನ ಮಾಡ್ತಿದ್ದಾರೆ. ಗೆದ್ದು ತಮ್ಮದೇ ಆಟ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಎಷ್ಟು ಲೂಟಿಖೋರರು ಇದ್ದಾರೆ ನೋಡಿ. ಇವತ್ತು ಎಷ್ಟೋ ನೋಡಿ ಅನ್ಎಂಪ್ಲಾಯ್ಮೆಂಟ್ ಇದೆ ಇಂಡಿಯಾದಲ್ಲಿ. ಎಜುಕೇಷನ್ ಅಂತೂ ಪೂರ ಹಾಳಾಗೈತಿ. 1 ಲಕ್ಷ ಗೌರ್ಮೆಂಟ್ ಸ್ಕೂಲ್ಗಳು ಬಂದ್ ಮಾಡಿದ್ದಾರೆ. ಇವತ್ತು ನೀಟ್ ಎಕ್ಸಾಮ್ ಅಂತೂ ಗೊತ್ತೇ ಇದೆ. ನೀಟ್ ಎಕ್ಸಾಮ್ ಅವನಿಗೆ ಓಡ್ಸೋಕ್ಕಾಗ್ತಿಲ್ಲ ಅವನಿಗೆ, ಪ್ರಧಾನಿಗೆ. ಇವತ್ತು ನೋಡಿ ನಮ್ಮ ಸಿಸ್ಟಮ್, ನಮ್ಮ ಎಕ್ಸಾಂಪಲ್ ಬಿಜಾಪುರದಲ್ಲಿ ನೋಡಿ, ಆ GM ರೋಡು ಅದು GM ರೋಡ್ ಪೂರ್ತಿ ಆಗ್ತಾ ಇಲ್ಲ. ಅದು ಸತ್ತು ಹೋಗಿದೆ. ಅದು GM ರೋಡು ಇನ್ನಾದರೂ ಕಂಪ್ಲೀಟ್ ಆಗ್ತಾ ಇಲ್ಲ. ನಮ್ಮ ಸ್ಮಾರಕಗಳು ನೋಡ್ರಿ, ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಬೇಕಾಗಿತ್ತು ಗೋಲ್ಡ್ ಗುಂಬಜು. ಇನ್ನೂ ಆದರೆ ಡಾಜಿಯರೇ ಕಳಿಸಿಲ್ಲ. ಯಾವುದೇ ಸರ್ಕಾರ ಇರಲಿ ಯಾರೂ ಕಳಿಸ್ತಾನೇ ಇಲ್ಲ. ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂದರೆ ಹೆರಿಟೇಜ್, ಇವತ್ತು ವರ್ಲ್ಡ್ ಕ್ಲಾಸ್ ಹೆರಿಟೇಜ್ ಇವೆಲ್ಲ ನೋಡಿ. ಇವತ್ತೆಲ್ಲ ನಾವೆಲ್ಲ ಸಿಸ್ಟಮ್ ನೋಡ್ತಾ ಇದ್ದರೆ ನಮಗೆ ಉರಿತೈತಿ, ಬೆಂಕಿ ಬೀಳ್ತೈತಿ. ಇವರನ್ನು ಆ ತೋಪದಿಂದ ಉಡಾಯಿಸ್ಬೇಕಂತ ಸಿಟ್ಟು ಬರ್ತೈತಿ ನನಗೆ. ಅದು ಏನು ಆದಿಲ್ ಶಾ ಅವರು ತಂದು ಇಟ್ಟಾರೆ ನೋಡಿ ತೋಪುಗಳು. ಇವತ್ತು ನಮ್ಮ ಸ್ಮಾರಕಗಳು ನೋಡಿ, ಇವತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಇಂಥ ಪರಿಸ್ಥಿತಿ ಇದೆ. ಇಷ್ಟು ರಾಜಕಾರಣಿಗಳು ಇದ್ರೂ ಇವತ್ತು ನಗರ ಬೆಳೀತಾ ಇಲ್ಲ, ಅಭಿವೃದ್ಧಿ ಹೊಂದ್ತಾ ಇಲ್ಲ. ಅದಕ್ಕೆ ಈ ಜಂಜಿಗಳು ಯಾಕೆ ಬರ್ತಾ ಇದ್ದಾರೆ ಅಂದರೆ ಹೊರಗಡೆ, ಇದು ಎಲ್ಲ ಸಿಸ್ಟಮ್ ಚೇಂಜ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಬಟ್ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಅವ್ರ ಜೊತೆ ಇದ್ದೇವೆ ಅಂತ ಹೇಳಕ್ ಬಯಸ್ತೇನೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.